ಆ ಊರಿಗೆ ಒಂದು ವಿಶೇಷತೆ ಇತ್ತು. ರಾತ್ರಿ 10 ಗಂಟೆಯ ನಂತರ ಅಲ್ಲಿ ಯಾವುದೇ ಬಸ್ ನಿಲ್ಲೋದಿಲ್ಲ. ಆ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಇದ್ದೇ ಇತ್ತು. ಬೆಂಚು, ಲೈಟ್, ಬೋರ್ಡು ಎಲ್ಲವೂ ಇವೆ. ಆದ್ರೆ 10 ಗಂಟೆಯ ನಂತರ ಅದು ಖಾಲಿಯಾಗಿರ್ತಿತ್ತು. ಈ ವಿಷಯವನ್ನು ಅರ್ಜುನ್ ಮೊದಲೇ ಕೇಳಿದ್ದ, ಆದ್ರೆ ನಂಬಿರ್ಲಿಲ್ಲ. ಅರ್ಜುನ್ ಬೆಂಗಳೂರಿನಿಂದ ತನ್ನ ಹಳ್ಳಿ ಕಡೆ ಹೋಗ್ತಿದ್ದ. ಆಫೀಸ್ ಕೆಲಸ, ಟ್ರಾಫಿಕ್ ಎಲ್ಲ ಸೇರಿ ಅವನ ಬಸ್ಸು ರಾತ್ರಿ 10:15ಕ್ಕೆ ಆ ಊರಿಗೆ ತಲುಪಿತು. ಡ್ರೈವರ್ ಹಠಾತ್ ಬ್ರೇಕ್ ಹಾಕಿ ಹೇಳಿದ, ಇಲ್ಲೇ ಇಳಿಬೇಕ್ ಸಾರ್. ಅರ್ಜುನ್ ಗಾಬರಿಯಾದ, ಇಲ್ಲೇನಾ? ಊರಿನೊಳಗೆ ಹೋಗಲ್ವಾ? ಡ್ರೈವರ್ ಕಣ್ಣು ಮಿಟುಕಿಸದೇ ಹೇಳಿದ, ಹತ್ತಾದ್ಮೇಲೆ ನಾನ್ ಮುಂದೆ ಹೋಗಲ್ಲ. ಬಸ್ ಹೊರಟು ಹೋಯಿತು. ಅರ್ಜುನ್ ಒಬ್ಬನೇ ಇದ್ದ. ಎಲ್ಲವೂ ನಿಶ್ಶಬ್ದವಾಗಿದ್ದವು. ಬಸ್ ಸ್ಟ್ಯಾಂಡ್ ಲೈಟ್ ಮಿನುಗುತ್ತಿತ್ತು. ಮೊಬೈಲ್ ನೋಡಿದ, ನೆಟ್ವರ್ಕ್ ಇರ್ಲಿಲ್ಲ. ಅಷ್ಟರಲ್ಲಿ ಹಿಂಬದಿಯಿಂದ ಪಾದಸದ್ದು ಕೇಳಿಸಿತು. ಟಪ್ ಟಪ್ ಟಪ್. ಹಿಂದೆ ತಿರುಗಿದ. ಒಬ್ಬ ಮುದುಕಿ, ಬಿಳಿ ಸೀರೆ ಹುಟ್ಕೊಂಡಿದ್ಲು. ಮುಖ ಕಾಣಲ್ಲ, ನೆರಳಲ್ಲಿ. ಅವಳು ಕೇಳಿದ್ಲು, ಮಗಾ, ಕೊನೆಯ ಬಸ್ ಇನ್ನೂ ಬರಲ್ವಾ? ಅರ್ಜುನ್ ಭಯದಿಂದ ಹೇಳಿದ, ಅಮ್ಮ, ಹತ್ತಾದ್ಮೇಲೆ ಬಸ್ ಬರಲ್ಲ ಅಂತ ಹೇಳಿದಾರೆ. ಮುದುಕಿ ನಿಧಾನವಾಗಿ ನಕ್ಕಳು, ಹೌದಾ? ಆದ್ರೆ ಅದು ಬರ್ತದೆ. ಅಷ್ಟರಲ್ಲಿ ದೂರದಲ್ಲಿ ಬಸ್ ಹಾರ್ನ್ ಮಾಡಿತು. ಅರ್ಜುನ್ ಶಾಕ್ ಆದ. ರಸ್ತೆಯಲ್ಲಿ ಹಳೆಯ ಬಸ್ ಬರ್ತಿತ್ತು. ಲೈಟ್ ಮಂಕಾಗಿತ್ತು. ಬೋರ್ಡ್ ಮೇಲೆ ಬರಹ ಮಸಕಾಗಿ ಕಾಣಿಸಿತು. ಬಸ್ ಅಲ್ಲೇ ನಿಂತಿತು. ಡ್ರೈವರ್ ಮುಖ ಭಯಾನಕವಾಗಿತ್ತು. ಕಣ್ಣುಗಳು ತೆರೆದೇ ಇವೆ, ಆದ್ರೆ ಜೀವ ಇಲ್ಲದಂತೆ ಇತ್ತು. ಮುದುಕಿ ಬಸ್ ಹತ್ತಿದಳು. ನಂತರ ಅರ್ಜುನ್ನತ್ತ ನೋಡಿ, ಬಾ ಮಗಾ, ತಡವಾಗುತ್ತೆ ಎಂದು ಹೇಳಿದಳು. ಅರ್ಜುನ್ ಒಳಗೆ ಹತ್ತಿದ. ಬಸ್ ಒಳಗೆ ಜನ ಇದ್ರು, ಆದ್ರೆ ಯಾರೂ ಮಾತನಾಡುತ್ತಾ ಇರ್ಲಿಲ್ಲ. ಯಾರೂ ಕಣ್ಣು ಮಿಟುಕಿಸುತ್ತಾ ಇರ್ಲಿಲ್ಲ. ಎಲ್ಲರೂ ನೇರವಾಗಿ ಮುಂದೆ ನೋಡ್ತಿದ್ರು. ಒಬ್ಬ ಹುಡುಗಿ ಪಕ್ಕದಲ್ಲಿ ಕೂತಿದ್ಲು. ಅವಳು ನಿಧಾನವಾಗಿ ಅರ್ಜುನ್ಗೆ ಹೇಳಿದ್ಲು, ನೀನು ಇಲ್ಲಿ ಇರಬಾರದಿತ್ತು. ಅರ್ಜುನ್ ಗಾಬರಿಯಾಗಿ, ಏಕೆ ಎಂದು ಕೇಳಿದನು. ಅವಳು ಕಿಟಕಿಯಿಂದ ಹೊರಗೆ ತೋರಿಸಿದಳು. ಅರ್ಜುನ್ ನೋಡಿದ. ರಸ್ತೆ ಪಕ್ಕದಲ್ಲಿ ಅದೇ ಬಸ್ ಸ್ಟ್ಯಾಂಡ್. ಅವರ ಬಸ್ ಅದೇ ಜಾಗಕ್ಕೆ ಮತ್ತೆ ಬಂದಿತ್ತು. ಅರ್ಜುನ್ ಕಿರುಚಲು ಯತ್ನಿಸಿದ, ಧ್ವನಿ ಹೊರಬರಲಿಲ್ಲ. ಹುಡುಗಿ ಮತ್ತೆ ಹೇಳಿದಳು, ಈ ಬಸ್ ಪ್ರತಿ ರಾತ್ರಿ 10 ನಂತರ ಸತ್ತವರನ್ನೇ ಮನೆಗೆ ಬಿಡುತ್ತೆ. ಅಷ್ಟರಲ್ಲಿ ಡ್ರೈವರ್ ಹಠಾತ್ ಹಿಂದಿರುಗಿ ನೋಡಿದ. ಅವನ ಬಾಯಿ ನಿಧಾನವಾಗಿ ತೆರೆಯಿತು. ಮುಂದಿನ ಸ್ಟಾಪ್ ನಿನ್ನದು ಎಂದು ಹೇಳಿದ. ಲೈಟ್ ಆಫ್ ಆದವು. ಮರುದಿನ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಬಳಿ ಜನ ಗುಂಪು ಸೇರಿದರು. ಒಬ್ಬ ಪೊಲೀಸ್ ಹೇಳ್ತಿದ್ದ, ನಿನ್ನೆ ರಾತ್ರಿ ಇಲ್ಲೊಬ್ಬ ಹುಡುಗ ಸತ್ತಿದ್ದಾನೆ. ಫೋಟೋ ತೋರಿಸಿದರು. ಅದು ಅರ್ಜುನ್. ಅಷ್ಟರಲ್ಲಿ ಒಂದು ಮುದುಕಿ ನಗುತ್ತ ಹೇಳಿದ್ಲು, ನಾನು ಹೇಳಿದ್ದೆ, ಕೊನೆಯ ಬಸ್ ಬರ್ತದೆ ಅಂತ. ಅವನ ಆ ಬಸ್ ಹತ್ಬಾರ್ದಿತ್ತು. ಇಂದಿಗೂ ಆ ಕೊನೆಯ ಬಸ್ ಬರ್ತಾ ಇರುತ್ತೆ. ಯಾರಾದ್ರೂ ಹತ್ತಿಡ್ರೆ ಅವರು ಯಾರೂ ಬದುಕಲ್ಲ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.